ಫಸ್ಟ್ ರೆವಿನ್ಯೂ ಎಷ್ಟು ನಿಮ್ಮದು ಅಂತ? ಫಸ್ಟ್ ರೆವಿನ್ಯೂ ನಂದು 7 ತಿಂಗಳ ಮೇಲೆ ಆದ್ಮೇಲೆ ಬಂದಿದ್ದು ಸರ್. ಓಕೆ. $1 ಇದು ಯಾವಾಗ? 2013 13ನೇ ತಾರೀಕು ಅನ್ಸುತ್ತೆ, ಅವಾಗ ಬಂದಿರೋದು $1. 2013ರಲ್ಲಿ ಫಸ್ಟ್ ನಿಮಗೆ ಕಾಣಿಸ್ಕೊಂಡಂತ ರೆವಿನ್ಯೂ ಅಂದ್ರೆ $1. $12 ವರ್ಷಗಳ ಹಿಂದೆ, 12 ವರ್ಷಗಳ ಹಿಂದೆ. ಮತ್ತೆ ನಿಮ್ಗೆ ಜಾಸ್ತಿ ಅನ್ಸಿದ್ ಯಾವಾಗ ಸರ್? ಜಾಸ್ತಿ ಅನ್ಸಿದ್ದು ಅಲ್ಲಿದ್ದೇನೆ ಶುರು ಮಾಡೋದಲ್ಲ, $1ಗೆ ಭಯಂಕರ ಖುಷಿ ಆಗ್ಬಿಟ್ಟಿತ್ತು ನನಗೆ. ಯಾವ ರೇಂಜ್ ಖುಷಿ ಅಂತಂದ್ರೆ ಸರ್, ಅದೊಂದು ಇದಿರುತ್ತಲ್ಲ ನಿಮ್ಗೆ, ನಂಬಿಕೆ ಅನ್ನೋದು ಬರ್ಬೇಕು. ನಂಬಿಕೆ ಅನ್ನೋದು $1 ತಂದ್ಕೊಟ್ಟಿದ್ದು, ಅದು 7 ತಿಂಗಳಾದ್ಮೇಲೆ. ಅದೇನೋ $1 ಬಂದಿರಲಿಲ್ಲ ಅಂತಂದ್ರೆ ಮೋಸ್ಟ್ಲಿ ಇನ್ನೂ ಎಷ್ಟು ದಿವಸ ಕಂಟಿನ್ಯೂ ಮಾಡ್ತಿದ್ದು ಇಲ್ಲೋ ಗೊತ್ತಿಲ್ಲ ನಮ್ಗೆ. ಅದು ಬಂದ ತಕ್ಷಣ ಭಯಂಕರ ಖುಷಿ ಆಗ್ಬಿಡ್ತು. ಖುಷಿಯಾಗಿ ಫುಲ್ಲು ತಮ್ಮನ್ಗೆ ವೈಫ್ ಕೂಡ ಹೇಳಿದೆ, ಯೂಟ್ಯೂಬ್ ಇಂದ ನಾನು ದುಡ್ಡು ಮಾಡ್ತಿದ್ದೀನಿ, ನೀವು ಮಾಡಿ ಅಂತಂದೆ. ಇಲ್ಲಿ ರಿಯಾಕ್ಷನ್ ಕೇಳಿ ಸರ್, ತಮ್ಮನ್ಗೆ ಹೇಳಿದೆ, ಅದೇ ದತ್ತ ಅವ್ರಿಗೆ ಹೇಳಿದ್ದು. ಇವತ್ತು 4 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅವ್ರಿಗೆ. ಇನ್ಫ್ಯಾಕ್ಟ್ ಯೂಟ್ಯೂಬ್ ಬಗ್ಗೆ ಜಾಸ್ತಿ ಹೇಳ್ಕೊಟ್ಟಿದ್ದು ಅವ್ರು ಕೆಲವೊಂದು ಮಾಡಿರೋ ಅವಾಗ ಮಿಸ್ಟೇಕ್ಸು. ಅವ್ರಿಗೊಂದು ಮಾತು ಹೇಳಿದ್ರು, ನಾನು ಹೇಳಿದೆ ನನಗೆ ಯೂಟ್ಯೂಬ್ ದುಡ್ಡು ಬಂದಿದೆ ಅಂತಂದೆ. ಎಷ್ಟು ಬಂದಿದೆ ಅಂತ ಕೇಳಿದ್ರು. $1 ಅಂತಂದೆ. ನಾನು ಯೋಚನೆ ಮಾಡಿದ್ರು, $1 ಅಂತಂದ್ರೆ ₹60 ಅವತ್ತಿಗೆ. ಅಣ್ಣ ₹60 ಅಂತಂದ. ಹೌದು ಅಂತಂದೆ. ಅಕೌಂಟ್ ಬಂದಿದ್ಯಾ ಅಂತ ಕೇಳ್ದ. ಇನ್ನೂ ಬಂದಿಲ್ಲ ಅಂತಂದೆ. ಸರಿ ಬರ್ಲಿ ಬಿಡು, ನಾನು ಆಮೇಲೆ ಮಾಡ್ತೀನಿ ಅಂತಂದ. ಇದು ಯಾವಾಗಿದ್ದು? 2013 ಕತೆ. ಸೊ ಶುರು ಮಾಡ್ಲಿಲ್ಲ. ಅದಾದ್ಮೇಲೆ ಸುಮಾರು ಒಂದು 3-4 ತಿಂಗಳಾದ್ಮೇಲೆ ಮೊದಲನೇ ಚೆಕ್ ಬಂತು ಸರ್. ಸುಮಾರು $102 ಏನೋ. ಈಗೆಲ್ಲ ನಿಮ್ಗೆ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ ಅವಾಗ ಚೆಕ್ ಮನೆಗೆ ಕಳ್ಸೋರು. ಜಯನಗರ ಮನೇಲಿತ್ತು, ಮನೆ ಬಂತು ಚೆಕ್. ಸರಿ ಚೆಕ್ ಬಂದಿದೆ, ಬ್ಯಾಂಕ್ ಕೊಟ್ರೆ ಹಾಕ್ತಾರೋ ಇಲ್ವೋ ಅನ್ನೋದು ಭಯ ಬೇರೆ. ಇದು ಫಾರಿನ್ ಮನಿ ಅಲ್ಲ. ಹೌದು. ಓಕೆ, ಡೆಪಾಸಿಟ್ ಕೊಟ್ರೆ ಕ್ರೆಡಿಟ್ ಮಾಡ್ತಾರೋ ಇಲ್ವೋ ಅನ್ನೋದು ಹೆದರಿಕೆ ಬೇರೆ ಇತ್ತು. ಸೀದಾ ಹೋದೆ ಬ್ಯಾಂಕಿಗೆ, ಕೊಟ್ಟೆ, ಕ್ರೆಡಿಟ್ ಮಾಡಿದ್ರು. ಮತ್ತೆ ಅದೇ ಖುಷಿಲಿ ಓಡ್ ಬಂದು ಮತ್ತೆ ವೈಫ್ಗೆ ತಮ್ಮನಿಗೆ ಇಬ್ಬರಿಗೂ ಹೇಳಿದೆ. ಅವಾಗ ಅವ್ರು ಶುರು ಮಾಡಿದ್ದು. ಅಲ್ಲಿವರೆಗೂ ನಂಬಿಕೆ ಇಲ್ಲ. ಅಲ್ಲಿವರೆಗೂ ಅವ್ರಿಗೆ ನಂಬಿಕೆ ಇರಲಿಲ್ಲ. ನಿಮಗೆ ನಂಬಿಕೆ ಇತ್ತು, ಶುರು ಮಾಡಿದೆ. 12 ವರ್ಷಗಳ ಹಿಂದೆ ಆ $1, ನಂತರ $102 ಬ್ಯಾಂಕ್ ಕ್ರೆಡಿಟ್ ಆಗ ಚೆಕ್ ಹಾಕ್ತೀರಿ. ಇವತ್ತು 12 ವರ್ಷದ ನಂತರ ನಾವು ಕೂತ್ ಮಾತನಾಡ್ತಿದೀವಿ. ನಿಮ್ಮ ನಂಬಿಕೆ ಮತ್ತೆ ಅದ್ರ ಮೇಲಿನ ವಿಶ್ವಾಸ ಮತ್ತೆ ಬೇರೆ ಮುಂದುವರೆದ ಭಾಗ ಬೇರೆ ಎಲ್ಲ ಬಂದ್ರಿ. ಇವತ್ತು ಈ ಮನೆ, ನಿಮ್ ಕನಸು, ನಿಮ್ ಇಷ್ಟದ ಲೈಫು ಎಲ್ಲ ಆಗ್ತಾ ಇದೆ.